ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮೋದಿ ಸರ್ಕಾರ ಕೊಡ್ತಾ ಇದೆ ಅತಿ ದೊಡ್ಡ ಸಿಹಿ ಸುದ್ದಿಯನ್ನ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದವರಿಗೆ ಗುಡ್ ನ್ಯೂಸ್ ಮೋದಿ ಕೊಡ್ತಾ ಇರುವಂತದ್ದು ಸದ್ಯದರಲ್ಲೇ ಇದೆ. ಸಿಹಿ ಸುದ್ದಿ, ಮೋದಿ ಸರ್ಕಾರ ಕೊಡ್ತಾ ಇರುವಂತಹ ಬಹುದೊಡ್ಡ ಸಿಹಿ ಸುದ್ದಿ. ಕುಟುಂಬದ ಮಾನ್ಯತೆ, ತುಂಬಾ ವರ್ಷದಿಂದ ಜೊತೆಯಲ್ಲಿದ್ರೆ ಕುಟುಂಬದ ಮಾನ್ಯತೆ ಸಿಗ್ತಾ ಇದೆ. ಜನಗಣತಿ ನಿಬಂಧನೆಗಳಲ್ಲಿ ಪ್ರಮುಖ ಬದಲಾವಣೆ ಆಗುತ್ತೆ. ನರೇಂದ್ರ ಮೋದಿ ಸರ್ಕಾರದಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗ್ತಾ ಇದೆ. ಏಪ್ರಿಲ್ 1ರಿಂದ ದೇಶದಲ್ಲಿ ಶುರುವಾಗ್ತಾ ಇದೆ ಜನಗಣತಿ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋರಿಗೆ ಮೋದಿ ಸರ್ಕಾರ ಕೊಡ್ತಾ ಇರುವಂತಹ ಬಹುದೊಡ್ಡ ಸಿಹಿ ಸುದ್ದಿ. ತುಂಬಾ ವರ್ಷದಿಂದ ಜೊತೆಯಲ್ಲಿದ್ರೆ ಕುಟುಂಬದ ಮಾನ್ಯತೆ ಕೂಡ ಸಿಗುವಂಥದ್ದು. ಜನಗಣತಿಯ ವಿಚಾರವಾಗಿ ಕೂಡ ನಿಬಂಧನೆಗಳಲ್ಲಿ ಪ್ರಮುಖ ಬದಲಾವಣೆಗಳು ಕೂಡ ತರಲಾಗುತ್ತೆ. ನರೇಂದ್ರ ಮೋದಿ ಸರ್ಕಾರದಿಂದ ಈ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗ್ತಾ ಇದೆ. ಸದ್ಯದರಲ್ಲೇ ಅತಿ ಶೀಘ್ರದಲ್ಲೇ ಜಾರಿಯಾಗುವಂಥದ್ದು ಏಪ್ರಿಲ್ 1ರಿಂದ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವವರು ಒಂದಷ್ಟು ಉಪಯೋಗಗಳನ್ನು ಪಡ್ಕೊಳ್ಬಹುದು. ಏಪ್ರಿಲ್ 1ರಿಂದಲೇ ದೇಶದಲ್ಲಿ ಶುರುವಾಗ್ತಾ ಇದೆ ಜನಗಣತಿ. 2027ರ ಜನಗಣತಿ. ಸೊ ತುಂಬ ವರ್ಷದಿಂದ ಜೊತೆಯಲ್ಲಿದ್ದರೆ ಕುಟುಂಬದ ಮಾನ್ಯತೆ ಕೂಡ ಸಿಗತ್ತೆ. ಜೊತೆಗೆ ಜನಗಣತಿ ನಿಬಂಧನೆಗಳಲ್ಲಿ ಪ್ರಮುಖ ಬದಲಾವಣೆಗಳು ಕೂಡ ಆಗುವಂಥದ್ದು. ಈ ರೀತಿಯಾಗಿ ಗುಡ್ ನ್ಯೂಸ್ ಇದು. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋರಿಗೆ ಮೋದಿ ಸರ್ಕಾರ ಕೊಡ್ತಾ ಇರುವಂತಹ ಬಹುದೊಡ್ಡ ಸಿಹಿ ಸುದ್ದಿ. ತುಂಬ ವರ್ಷದಿಂದ ಜೊತೆಯಲ್ಲಿರಬೇಕು, ಸೊ ಅವರಿಗೆ ಆದ್ಯತೆ ಸಿಗುವಂಥದ್ದು. ನರೇಂದ್ರ ಮೋದಿ ಸರ್ಕಾರದಿಂದ ಈ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗ್ತಾ ಇದೆ. ಏಪ್ರಿಲ್ 1ರಿಂದ ಶುರುವಾಗ್ತಾ ಇದೆ ಜನಗಣತಿ. 2027 ಏಪ್ರಿಲ್ 1ರಿಂದ ಶುರುವಾಗ್ತಾ ಇರುವಂಥದ್ದು ನರೇಂದ್ರ ಮೋದಿ ಸರ್ಕಾರದಿಂದ ಈ ಒಂದು ಮಹತ್ವದ ನಿರ್ಣಯ. ಇದರಿಂದಾಗಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋರಿಗೆ ಬಹುದೊಡ್ಡ ಸಿಹಿ ಸುದ್ದಿ.